ನಿನ್ನೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನು ಗುರಿಯಾಗಿಟ್ಕೊಂಡು ಅವರ ಹೆಸರನ್ನು ಕೇಳಿ ಅವರ ಮತಧರ್ಮವನ್ನು ಖಾತ್ರಿಪಡಿಸ್ಕೊಂಡು ಹಿಂದೂಗಳನ್ನೇ ಗುರಿಯಾಗಿಸ್ಕೊಂಡು ಅಥವಾ ಇಸ್ಲಾಮೇತರರನ್ನು ಗುರಿಯಾಗಿಸ್ಕೊಂಡು ಹತ್ಯೆ ಮಾಡಿರ್ತಕ್ಕಂಥದ್ದು ಇಸ್ಲಾಂ ಹೆಸರಿನಲ್ಲಿ ಜಾಗತಿಕ ಭಯೋತ್ಪಾದನೆ ಏನು ನಡೀತಾ ಇದೆ, ಯಾವ ಕಾರಣಕ್ಕೆ ನಡೀತಾ ಇದೆ ಅನ್ನೋದಕ್ಕೆ ಮತ್ತಷ್ಟು ಸಾಕ್ಷಿಯ ಅವಶ್ಯಕತೆ ಇಲ್ಲ. ಅವರು ನಿನ್ನ ಭಾಷೆ ಯಾವುದು ಅಂತ ಕೇಳಲಿಲ್ಲ, ನಿನ್ನ ಜಾತಿ ಯಾವುದು ಅಂತ ಕೇಳಲಿಲ್ಲ, ನೀನು ತಮಿಳ್ನಾಡಿಂದ ಬಂದಿದೆಯೋ, ಕೇರಳದಿಂದ ಬಂದಿದೆಯೋ, ಕರ್ನಾಟಕದಿಂದ ಬಂದಿದೆಯೋ ಅನ್ನುವ ಪ್ರದೇಶನೂ ಕೇಳಲಿಲ್ಲ. ಅವ್ರು ಖಾತ್ರಿಪಡಿಸ್ಕೊಂಡಿದ್ದಿಷ್ಟೇ, ನೀನು ಮುಸ್ಲಿಮ್ ಹೌದೋ ಅಲ್ವೋ, ಮುಸ್ಲಿಮ್ ಆಗಿದ್ದರೆ ಕಲ್ಮ ಓದು. ಈ ರೀತಿ ಪತ್ನಿ ಎದುರುಗಡೆ ಪತಿಯನ್ನು, ಚಿಕ್ಕ ಮಕ್ಕಳ ಎದುರುಗಡೆ ತಂದೆಯನ್ನು ಕೊಲ್ಲೋದ್ರ ಮೂಲಕ ಮಾನವೀಯತೆಗೂ ನಮ್ಮ ಮತಕ್ಕೂ ಸಂಬಂಧ ಇಲ್ಲ ಅನ್ನುವ ರಾಕ್ಷಸಿ ಮನೋಭಾವವನ್ನು ಅವರು ತೋರಿಸಿದ್ದಾರೆ. ಭಯೋತ್ಪಾದಕ ಚಟುವಟಿಕೆ ನಡೆದಾಗ ಅದನ್ನು ಖಂಡಿಸಿ ಶೋಕ ವ್ಯಕ್ತಪಡಿಸಿ ಆಮೇಲೆ ನಾವು ಮರ್ತು ಬಿಡ್ತೀವಿ. ಆ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಒಂದಷ್ಟು ಪರಿಹಾರ ಕೊಟ್ಟು ನಾವು ಮರ್ತು ಬಿಡ್ತೀವಿ. ಆಮೇಲೆ ಲೆಕ್ಕ ಹಾಕ್ತೀವಿ, ಇದರಲ್ಲಿ ಯಾವ ರಾಜ್ಯದವ್ರು ಎಷ್ಟು ಜನ, ಯಾವ ಜಾತಿಗೆ ಸೇರಿದವರು, ಇಸ್ಲಾಂ ಹೊರತುಪಡಿಸಿ ಉಳಿದವರೆಲ್ಲರೂ ಕಾಫಿರ್ರು. ಮತ್ತು ಈ ಭಯೋತ್ಪಾದನೆಗೆ ಬಹಳ ದೊಡ್ಡ ಇತಿಹಾಸ ಇದೆ. ಅವರೆಲ್ಲರ ಪ್ರಚೋದನೆ ಮೂಲ ಒಂದೇ. ನಾನು ಸತ್ಯ ಹೇಳಿದ್ರೆ ಕೆಲವರಿಗೆ ಕಹಿ ಅಂತ ಅನಿಸುತ್ತೆ. ಗಜ್ನಿ, ಗೋರಿ, ಖಿಲ್ಜಿ, ಔರಂಗಜೇಬ್, ಟಿಪ್ಪು ಇವರೆಲ್ಲರೂ ರಾಜಕೀಯ ಸಾಮರ್ಥ್ಯದ ಮೇಲೆ ಭೀತಿ ಹುಟ್ಟಿಸುವಂಥ ಕೆಲಸವನ್ನು, ಹತ್ಯೆ ಮಾಡುವ, ಸಾಮೂಹಿಕ ನರಮೇಧ ಮಾಡುವ ಕೆಲಸವನ್ನು, ಆ ಮೂಲಕ ಮತಾಂತರಿಸುವ ಕೆಲಸವನ್ನು ಮಾಡಿದ್ದು ಇತಿಹಾಸ. ಆದರೆ ಇವತ್ತಿನ ಕಾಲಕ್ಕೆ ಅದನ್ನು ಮಾಡೋಕ್ಕಾಗದೇ ಇರುವಂಥ ಹೇಡಿಗಳು ಭಯೋತ್ಪಾದನೆಯ ಮೂಲಕ ಭೀತಿ ಹುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಬಂದಿದ್ದಾರೆ. ಜಾಗತಿಕ ಭಯೋತ್ಪಾದನೆಯ ಬಹುಪಾಲು ಕಾಂಟ್ರಿಬ್ಯೂಷನ್ನು ಇಸ್ಲಾಮಿಕ್ ಟೆರರಿಸಮ್. ಯಾರು ಮಾನವೀಯತೆಯನ್ನು ಒಪ್ಕೊಂಡಿದ್ದಾರೆ, ಇಸ್ಲಾಂನಲ್ಲಿರ್ತಕ್ಕಂಥ ವಿದ್ವಾಂಸರು ಯಾವ ಸಂಗತಿಯನ್ನು ಆಧರಿಸಿ ಭಯೋತ್ಪಾದಕರು ಪ್ರಚೋದನೆಯನ್ನು ಪಡೆದಿದ್ದಾರೆ ಅದನ್ನು ವಿಮರ್ಶೆಗೊಳಪಡಿಸುವ ಅಥವಾ ಇಂಟಾಲರೆನ್ಸ್, ಅಸಹಿಷ್ಣುತೆಯನ್ನು ಬದಲಾಯಿಸುವಂಥ ಸಾಮರ್ಥ್ಯ ನಿಮಗಿದೆಯಾ? ಇಲ್ಲದೇ ಇದ್ದರೆ ಮಾನವೀಯತೆಯನ್ನು ಒಪ್ಕೊಳ್ಳುವ ಜನ ಹೇಗೆ ಒಪ್ಕೊಳ್ಳೋಕೆ ಸಾಧ್ಯ? ಇದನ್ನು ಯಾವ ಆಧಾರದಲ್ಲಿ ಇದನ್ನು ಸಮರ್ಥನೆ ಮಾಡ್ಕೊಳ್ತೀರಿ?
ಗಂಭೀರವಾಗಿ ಆಲೋಚಿಸಬೇಕು. ನಾವು ಇದಕ್ಕೆ ಕಾರಣರಾದಂಥ 4 ಜನ ಭಯೋತ್ಪಾದಕರನ್ನು ಹುಡುಕಿ ಕೊಂದು ಬಿಡ್ಬೋದು. ಆದರೆ ಭಯೋತ್ಪಾದನೆ ನಿಲ್ಲುತ್ತಾ? ಹೊಸ ಹೊಸ ರೂಪದಲ್ಲಿ, ಹೊಸ ಹೊಸ ಸಂಘಟನೆ ಹೆಸರಿನಲ್ಲಿ ಹೊಸ ಹೊಸ ಜನ ರಕ್ತ ಬೀಜಾಸುರನ ರೀತಿಯಲ್ಲಿ ಹುಟ್ಟುತ್ತಾನೆ ಇರ್ತಾರೆ. ಹಾಗೆ ಆ ರಕ್ತ ಬೀಜಾಸುರನಿಗೆ ಆ ಶಕ್ತಿ ಬಂದಿದ್ದೆಲ್ಲಿಂದ? ಅದನ್ನು ಕೊನೆಗಾಣಿಸ್ತಾ ಇದ್ದರೆ, ಅದನ್ನು ನಿರ್ಮೂಲನೆ ಮಾಡದೇ ಇದ್ದರೆ, ಅದನ್ನು ಬದಲಾಯಿಸ್ತಾ ಇದ್ದರೆ ಭಯೋತ್ಪಾದನೆ ನಿಲ್ಲೋದಿಲ್ಲ. ಇದು ಕಟು ಸತ್ಯ, ಇದು ವಾಸ್ತವಿಕ ಸತ್ಯ. ಅದಕ್ಕೆ ನಾನು ಹಿಂದೊಂದು ಸರಿ ಹೇಳಿದ್ದೆ, ಎಲ್ಲ ಮತಗಳಲ್ಲಿರ್ತಕ್ಕಂಥ ಇಂಟಾಲರೆನ್ಸನ್ನು ಕಿತ್ತಾಕಿ, ನಿಮಗೆ ಭಗವದ್ಗೀತೆಯಲ್ಲಿ ಇಂಟಾಲರೆನ್ಸ್ ಇದೆಯಾ? ಕಿತ್ತಾಕಿ. ವಚನಗಳಲ್ಲಿ ಇಂಟಾಲರೆನ್ಸ್ ಇದೆಯಾ? ಕಿತ್ತಾಕಿ. ವೇದಗಳಲ್ಲಿ ಇಂಟಾಲರೆನ್ಸ್ ಇದೆಯಾ? ಕಿತ್ತಾಕಿ. ಹಾಗೆಯೇ ಕುರಾನ್ನಲ್ಲಿರುವಂಥ ಇಂಟಾಲರೆನ್ಸನ್ನು ಕಿತ್ತಾಕುವ ಧೈರ್ಯ ಮಾಡ್ತೀರಾ? ಹೇಳ್ತೀರಾ ನೀವು? ಇಂಟಾಲರೆನ್ಸ್ ಇಲ್ವಾ? ಬೈಬಲ್ನಲ್ಲಿರುವ ಇಂಟಾಲರೆನ್ಸನ್ನು ಕಿತ್ತಾಕಬೇಕು ಅನ್ನುವಂಥ ಧೈರ್ಯ ಮಾಡ್ತೀರಾ? ಅದನ್ನು ಬದಲಾಯಿಸ್ತಾ ಇದ್ದರೆ ಈ ರಕ್ತ ಬೀಜಾಸುರರು ಹೊಸ ಹೊಸ ರೂಪದಲ್ಲಿ ಹುಟ್ಟುತ್ತಾನೆ ಇರ್ತಾರೆ. ಅಲ್ಲಿವರೆಗೂ ಜಗತ್ತಿನಲ್ಲಿ ಶಾಂತಿ ಹೇಗೆ ನೆಲೆಸಕ್ಕೆ ಸಾಧ್ಯ ಹೇಳಿ? ಹೇಗೆ ನೆಲೆಸುತ್ತೆ ಜಗತ್ತಿನಲ್ಲಿ ಶಾಂತಿ? ಇವತ್ತು ಮಂಜುನಾಥ್ ರಾವು, ಭರತ್ ಭೂಷಣ್, ಮಧುಸೂದನ್ನು ಕರ್ನಾಟಕದವರು, ಇನ್ನೊಂದು 25ಕ್ಕೂ ಹೆಚ್ಚು ಜನ ಬೇರೆ ಬೇರೆ ರಾಜ್ಯದವರು. ಅದಕ್ಕೆ ಮುಂಚೆ ಪುಲ್ವಾಮಾದಲ್ಲಿ ಸೈನಿಕರು, ಅದಕ್ಕೆ ಮುಂಚೆ ರೈಲ್ವೆ ಸ್ಟೇಷನ್ನಲ್ಲಿ, ಬಸ್ ಸ್ಟ್ಯಾಂಡ್ನಲ್ಲಿ ಬಾಂಬ್ ಸ್ಫೋಟಕ್ಕೆ ಬಲಿಯಾದ ಜನ, ಅದಕ್ಕೆ ಮುಂಚೆ ಫತೇಹ್ ಸಿಂಹ, ಜೋಜಾವರ್ ಸಿಂಹ, ಅದಕ್ಕೆ ಮುಂಚೆ ಛತ್ರಪತಿ ಸಂಭಾಜಿ ಮಹಾರಾಜು, ಅದಕ್ಕೆ ಮುಂಚೆ ಗುರು ತೇಗ್ ಬಹದ್ದೂರು. ಹೀಗೆ ಇದು ಎಲ್ಲಿಗೆ ನಿಲ್ಲುತ್ತೆ? ಇವತ್ತು ನೆನದ ಇತಿಹಾಸ ಇದು. ಇವರೆಲ್ಲರೂ ಬಲಿಯಾಗಿದ್ದು ಒಂದೇ ಕಾರಣಕ್ಕೆ, ಅವರು ಇಸ್ಲಾಮನ್ನು ಸ್ವೀಕರಿಸಿರಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಸ್ವೀಕರಿಸಿದಲ್ಲಾದರೂ ನೆಮ್ಮದಿಲಿದ್ದಾರಾ? ನಾನು ಹೇಳಿದ್ದೆ ಸರಿ ಅಂತ ಅಲ್ಲಿ ಬಾಂಬ್ ಹಾಕ್ತಿದ್ದಾರೆ. ಅಲ್ಲಿ ಸಿಯಾ, ಸುನ್ನಿ, ಸಕಾಫಿ, ಅಹಮದಿ. ಅಂದರೆ ಇಂಟಾಲರೆನ್ಸು ಅನ್ನೋದು ಮಂತ ಮೂಲವನ್ನು ತೆಗೆದು ಹಾಕದೇ ಇದ್ದರೆ, ಅದನ್ನು ಕೊನೆಗಾಣಿಸ್ತಾ ಇದ್ದರೆ, ಅದು ವಿಮರ್ಶೆಗೊಳಪಡಿಸ್ತಾ ಇದ್ದರೆ, ಕಟು ಚರ್ಚೆಗೊಳಪಡಿಸ್ತಾ ಇದ್ದರೆ ಹೇಗೆ ಬದಲಾಗತ್ತೆ? ಅದಕ್ಕೆ ನಾನು ಹೇಳಕ್ಕೆ ಬಯಸ್ತೇನೆ, ಎಲ್ಲ ಮತಗ್ರಂಥಗಳನ್ನು ಕಟು ವಿಮರ್ಶೆಗೊಳಪಡಿಸಿ ಮಾನವೀಯವಲ್ಲದ ಮತಗ್ರಂಥಗಳನ್ನು ತಿರಸ್ಕರಿಸುವ ಧೈರ್ಯವನ್ನು ಎಲ್ಲ ಮತದವರು ಮಾಡಬೇಕು. ಅಲ್ಲಿವರೆಗೂ ಜಗತ್ತಿನಲ್ಲಿ ಶಾಂತಿ ನೆಲೆಸೋದಿಲ್ಲ. ಅದನ್ನು ಬಿಟ್ಟು ನಾವು ವ್ಯವಹರಿಸಿದರೆ ಇನ್ನೊಂದು ರೂಪದಲ್ಲಿ, ಇವತ್ತು ಪಹಲ್ಗಾಮಲ್ಲಾಗಿದ್ದರೆ ನಾಳೆ ಇನ್ನೊಂದು ಕಡೆ ನಡೀತದೆ. ಇಲ್ಲಿ ಕುಕ್ಕರ್ ಬಾಂಬ್ ಬಿಟ್ಟವನಿಗೂ ಪ್ರಚೋದನೆ ಒಂದೇ ಅಂಶ, ಅಲ್ಲಿ ಪಹಲ್ಗಾಮ್ನಲ್ಲಿ ಟಾರ್ಗೆಟ್ ಕಿಲ್ಲಿಂಗ್ ಮಾಡಿದವನಿಗೂ ಒಂದೇ ಅಂಶ. ಪುಲ್ವಾಮಾದಲ್ಲಿ ಬಾಂಬ್ ಸ್ಫೋಟ ಮಾಡಿದವನಿಗೂ ಪ್ರಚೋದನೆ ಒಂದೇ ಕಡೆಯಿಂದ ಬಂದಿರೋದು. ಛತ್ರಪತಿ ಸಂಭಾಜಿ ಮಹಾರಾಜನ ಕೊಂದ ಔರಂಗಜೇಬನಿಗೂ ಪ್ರಚೋದನೆ ಅಲ್ಲಿಂದನೇ. ಅಂದರೆ ಈ ಪ್ರಚೋದಿಸುವ ಅಂಶಗಳನ್ನು ಕೊನೆಗಾಣಿಸ್ತಾ ಇದ್ದರೆ ಭಯೋತ್ಪಾದನೆ ಹೆಂಗೆ ನಿಲ್ಲುತ್ತೆ ಹೇಳಿ? ಅದಕ್ಕೆ ನಾವು ಈಗಲಾದ್ರೂ ಮಾನವೀಯ ಅಲ್ಲದ ಎಲ್ಲವನ್ನು ತಿರಸ್ಕರಿಸಬೇಕು. ಯಾರು ಅದನ್ನು ತಯಾರಾಗಲ್ಲ ಅವ್ರನ್ನ ತಿರಸ್ಕರಿಸ್ಬೇಕು. ನಾವು ಅವ್ರ ಜೊತೆನಲ್ಲಿ ಯಾವ ರೀತಿ ಸಂಬಂಧನೂ ಇಟ್ಕೋಬಾರ್ದು. ಯಾಕೆಂದರೆ ರಾಕ್ಷಸರು ಬಲ್ತ್ರೆ ಅದ್ರ ಪರಿಣಾಮ ಸರ್ವನಾಶವೇ, ಮತ್ತಷ್ಟು ಭಯೋತ್ಪಾದನೆ, ಮತ್ತಷ್ಟು ಭೀಕರ ಹತ್ಯೆ. ಇವತ್ತು
3 ಜನರಿಗೆ ಕರ್ನಾಟಕದವರಿಗೆ 27-28 ಜನರಿಗೆ ಬಲಿಯಾದವರು ನಾಳೆ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬಲಿಯಾಗಬೇಕಾದಂಥ ಸ್ಥಿತಿ ಬರುತ್ತೆ. ಬಾಂಗ್ಲಾದೇಶದಲ್ಲಿ ಭಯೋತ್ಪಾದನೆ ಮಾಡಿದವನಿಗೂ ಅದೇ ಪ್ರಚೋದನೆ, ಕಾಶ್ಮೀರದಲ್ಲಿ ಭಯೋತ್ಪಾದನೆ ಮಾಡೋನಿಗೂ ಅದೇ ಪ್ರಚೋದನೆ, ಇಲ್ಲಿ ಬಾಂಬ್ ಬಿಡೋನಿಗೂ ಅದೇ ಪ್ರಚೋದನೆ, ಭಟ್ಕಳದಲ್ಲಿರುವ ಯಾಸೀನ್ ಭಟ್ಕಳ್ಗೂ ಅದೇ ಪ್ರಚೋದನೆ. ಈ ಅಂಶಗಳ ಬಗ್ಗೆ ಗಂಭೀರವಾಗಿ ಆಲೋಚಿಸಬೇಕಾದ ಅವಶ್ಯಕತೆ ಇದೆ. ಈಗಲಾದ್ರೂ ನೀನು ಆ ಜಾತಿ ಈ ಜಾತಿ ಅನ್ನೋದನ್ನು ಬಿಟ್ಟು ನಿಮ್ಮ ಅಸ್ತಿತ್ವಕ್ಕೆ ಅಪಾಯ ಬಂದಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾವು ಒಂದಾಗಿ ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡಬೇಕಾದ ಅವಶ್ಯಕತೆ ಇದೆ. ಯಾವುದೇ ರೂಪದಲ್ಲಿ ಭಯೋತ್ಪಾದಕರಿಗೆ ಸಿಂಪತಿ ತೋರಿಸೋದನ್ನು, ಶಕ್ತಿ ತುಂಬೋದನ್ನು ಯಾರು ಮಾಡಿದ್ರೂ ಕೂಡ ಅವರನ್ನು ನಾವು ತಿರಸ್ಕರಿಸಬೇಕು, ಅವ್ರನ್ನ ಭಯೋತ್ಪಾದಕರನ್ನೇ ಥರನೇ ನೋಡಬೇಕು ಅಂತ ಆಗ್ರಹಿಸ್ತೇನೆ. ಮತ್ತು ಈ ಘಟನೆಗೆ ದೇಶದ ಜನ ಮೋದಿ ಇದ್ದಾಗಲೂ ಹಿಂಗಾಗ್ತಾ ಇದೆಯಲ್ಲ ಅನ್ನುವಂಥ ಅರ್ಥವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜ, ನಮಗೆ ಗೊತ್ತಿದೆ ಮೋದಿಯವರು ಬಂದ ಮೇಲೆ ಭಯೋತ್ಪಾದಕ ಚಟುವಟಿಕೆಗಳು ಸಾಕಷ್ಟು ಕಡಿಮೆ ಆಗಿದೆ ಅನ್ನೋ ಸತ್ಯ ನಮಗೆ ಗೊತ್ತಿದೆ. ಆದರೂ ನೀವಿದ್ದಾಗಲೇ ಈ ಧೈರ್ಯ ಮಾಡ್ತಾರೆ ಅಂದರೆ ಮುಂದೇನು ಅನ್ನುವಂಥ ಆತಂಕನೂ ಅವರಿಗೆ ಕಾಡ್ತಾ ಇರೋದು ಸ್ವಾಭಾವಿಕ. ಅದಕ್ಕೆ ಸರ್ಜಿಕಲ್ ಸ್ಟ್ರೈಕೋ ಯುದ್ಧನೋ ಭಯೋತ್ಪಾದಕರ ಸರ್ವನಾಶ ಆಗುವವರೆಗೂ ಇಡೀ ದೇಶ ಒಂದು ಸಾಮೂಹಿಕ ನೆಲೆಯಲ್ಲಿ ಹೋರಾಟ ಮಾಡಬೇಕಾದ ಅವಶ್ಯಕತೆ ಇದೆ. ಹಾಗಾದಾಗ ಮಾತ್ರ ಮಾನವೀಯತೆ ಉಳಿಯುತ್ತೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸಂಜೆ ಇದ್ರ ವಿರುದ್ಧ ನಮ್ಮ ಪ್ರತಿಭಟನೆ ಇದೆ. ಅದು ನಮ್ಮ ಮನದ ಆಕ್ರೋಶವನ್ನು ಹೊರಗೆ ಹಾಕುವ ಪ್ರತಿಭಟನೆ. ಆದರೆ ನೆನ್ನೆಯಿಂದ ನನಗೆ ಆ ವಿಷಯ ಕೇಳಿದ್ರಿಂದ ಮನಸ್ಸಿಗೆ ಸಮಾಧಾನ ಇಲ್ಲ. ಯಾವಾಗ ಕೊನೆ ಇದಕ್ಕೆ? ನಾವು ಅಲ್ಲಿ IIM ಕೊಟ್ವಿ, ಮೆಡಿಕಲ್ ಕಾಲೇಜನ್ನು ತೆರೆದ್ವಿ, ಡೆವಲಪ್ಮೆಂಟ್ ಮಾಡಿಸ್ತೀವಿ, ಭಯೋತ್ಪಾದನೆ ದೂರ ಆಗಬೇಕು, ಉದ್ಯೋಗ ಸೃಷ್ಟಿಗೆ ಅವಕಾಶ ಕೊಟ್ವಿ, 2 ಕೋಟಿಗೂ ಹೆಚ್ಚು ಜನ ಪ್ರವಾಸಿಗರು ಕಾಶ್ಮೀರಕ್ಕೆ ಪ್ರತಿ ವರ್ಷ ಹೋಗುವಂಥ ವಾತಾವರಣ ನಿರ್ಮಾಣ ಆಯಿತು. ಆದರೆ ಭಯೋತ್ಪಾದಕರಿಗೆ ಇದು ಯಾವುದರಿಂದಲೂ ತೃಪ್ತಿ ಇಲ್ಲ. ಅವರು ತಮ್ಮ ಪಡೆಯೋದನ್ನಷ್ಟೇ ಬಯಸ್ತಾರೆ. ಸತ್ತ ಮೇಲೆ ಅದೆಷ್ಟೋ 72 ಜನ ಏನೋ ಸಿಗ್ತಾರಂತಲ್ಲ, ಆ ಬೇವರ್ಸಿಗಳು ಅದನ್ನು ಕಂಡು ಇಲ್ಲಿ ನರಕ ಮಾಡುವಂಥ ಕೆಲಸ ಮಾಡ್ತಾರೆ. ಅಂಥದ್ದನ್ನು ಎಲ್ಲಿ ಪ್ರಚೋದನೆ ಕೊಡೋ ಅಂಶಗಳಿದಾವಲ್ಲ, ಅದನ್ನು ಕೊನೆಗಾಣಿಸೋವರೆಗೂ ಭಯೋತ್ಪಾದನೆ ನಿಲ್ಲಲ್ಲ. ಈಗ ಈ ಸಮಯದಲ್ಲಿ ರಾಜಕಾರಣ ಮಾಡೋದು ಅವರ ಹೀನ ಮನಸ್ಥಿತಿ. ಅಹಮದಾಬಾದ್ನಲ್ಲಿ, ದೆಹಲಿನಲ್ಲಿ, ಮುಂಬೈನಲ್ಲಿ ದಿನ ಬೆಳಗ್ಗೆ ಆದರೆ ಬಾಂಬ್ ಸ್ಫೋಟ ಆಗ್ತಾ ಇತ್ತು ಈ ಅಯೋಗ್ಯರಿದ್ದಾಗ. 6 ವರ್ಷದ ನಂತರ ಇದು ನಡೆದ ದೊಡ್ಡ ಪ್ರಮಾಣದ ಭಯೋತ್ಪಾದಕ ಚಟುವಟಿಕೆ. ಆದರೆ ಇದಕ್ಕೆ ಮುಂಚೆ ತುಂಬ ಜನ ಭಯೋತ್ಪಾದಕರ ನೆಮಪುರಿಗೆ ಅಟ್ಟಿದ್ದೀವಿ. ಈಗ ನಾನು ಹೇಳ್ತೀನಲ್ಲ, ಆ ಧೈರ್ಯ ಇದೆಯಾ ಕಾಂಗ್ರೆಸ್ಸಿಗರಿಗೆ? ಮತಗ್ರಂಥಗಳನ್ನು ವಿಶ್ಲೇಷಣೆ, ಕುರಾನ್ನು ವಿಶ್ಲೇಷಣೆಗೊಳಪಡಿಸಿ, ಭಗವದ್ಗೀತೆಯನ್ನು ವಿಶ್ಲೇಷಣೆಗೊಳಪಡಿಸಿ, ವಿಮರ್ಶೆಗೊಳಪಡಿಸಿ ಭಯೋತ್ಪಾದಕಕ್ಕೆ ಪ್ರಚೋದನೆ ಎಲ್ಲಿಂದ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಧೈರ್ಯ ಇದೆಯಾ ಅವರಿಗೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.